ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರೂ ಕೂಡ ಹೇಗಿದ್ದೀರಾ ವೀಕ್ಷಕರೇ? ಇವತ್ತು ನಾನು ನಿಮಗೆ ತಮಿಳ್ ಹಾರರ್ನ ತೊಗೊಂಬಂದಿದ್ದೀನಿ. ಲೈಲಾ 2024ರಲ್ಲಿ ರಿಲೀಸ್ ಆಗಿರೋಂಥ ಈ ಮೂವಿ ತುಂಬ ಹಾರರ್ ಆಗಿದೆಯಂತೆ. ಅದು ಹೇಗೆ ಅಂತ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಈ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ, ಈ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು ಸೂರ್ಯ ಅಂತ ಹೇಳಿ. ಅವನು ಇಲ್ಲಿ ರೌಡಿಗಳನ್ನ ಎಲ್ಲರೂ ಕೂಡ ಹೊಡೆದಾಕ್ತಾ ಇದ್ದಾನೆ. ಇದರಿಂದ ಅವ್ರ ಸೀನಿಯರ್ ಆಫೀಸರ್ಗೆ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನಿಮಗೊಂದು ಪ್ರೆಸ್ ಮೀಟ್ ಮಾಡೋಣ, ನಿಮಗೆ ಎಲ್ರಿಗೂ ಕೂಡ ಪರಿಚಯ ಮಾಡಿಸೋಣ, ಹೊರಗಡೆ ಪ್ರಪಂಚಕ್ಕೆ ನೀವೆಷ್ಟು ಟಫ್ ಕಾಂಪಿಟೇಟರು ಅಂತ ಹೇಳೋಣ ಅಂದ್ಕೊಂಡಿರ್ತಾರೆ. ಅದಕ್ಕೆ ಸೂರ್ಯ ಬೇಡ ಅಂತ ಹೇಳ್ತಿದ್ದಾನೆ. ಯಾಕಂದರೆ ಸರ್, ಇದರಿಂದ ರೌಡಿಗಳೆಲ್ಲ ಎಚ್ಚೆತ್ಕೊತಾರೆ, ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಬಂದಿದ್ದೀನಿ, ನಾನು ಈ ಊರಿಗೆ ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಸೂರ್ಯ ಹೇಳ್ತಾ ಇದ್ದಾನೆ. ಅಂದಾಗೆ ಸೂರ್ಯನ್ ಥರ ಇರೋ ಇನ್ನೊಬ್ಬ ಬ್ರದರ್ ಕೂಡ ಇದ್ದಾರೆ, ಅಂದರೆ ಟ್ವಿನ್ ಬ್ರದರು. ಅವನ ಹೆಸರು ಬಂದ್ಬಿಟ್ಟು ರವಿ ಅಂತ ಹೇಳಿ. ಇನ್ನು ಈ ಸ್ಟೋರಿಯಿಂದ ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ. ಇಲ್ಲಿಂದ ಈ ನದಿಯಿಂದ ಒಂದು ಸ್ಪಿರಿಟು ಎದ್ದು ಬರುತ್ತೆ. ಈ ಸ್ಪಿರಿಟು ಬಂದು ಸೀದಾ ಈ ಸ್ಕೂಲ್ ಒಳಗೆ ಹೋಗುತ್ತೆ. ಇನ್ನು ಈ ಸ್ಕೂಲಲ್ಲಿ ನೈಟ್ ಶಿಫ್ಟಲ್ಲಿರೋ ಸೆಕ್ಯೂರಿಟಿ ಹೆಸರು ಬಂದ್ಬಿಟ್ಟು ಸ್ವಾಮಿ ಅಂತ. ಇವರಿಗೆ ಈ ಕೆಲಸ ಇಷ್ಟ ಇರೋದಿಲ್ಲ. ಯಾರಿಗೆ ತಾನೇ ಇಷ್ಟ ಇರುತ್ತೆ ಹೇಳಿ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದು? ಅದರಿಂದ ಇವರು ತುಂಬ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಅವನು ಕೂತ್ಕೊಂಡು ಸಿಗರೇಟ್ನ ಹೊಡಿಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿರೋ ಜೋಕಾಲಿಗಳು ಇದ್ದಕ್ಕಿದ್ದಂತೆ ಸೌಂಡ್ನ ಮಾಡ್ತಾ ಇದ್ದಾವೆ. ಇದರಿಂದ ಅವನಿಗೆ ಭಯ ಆಗ್ತಾ ಇದೆ. ಸ್ಕೂಲ್ ಕಾರಿಡಾರಲ್ಲಿ ಏನೋ ಸೌಂಡ್ ಆಗುತ್ತೆ. ಅಲ್ಲಿ ಹೋಗಿ ಸ್ವಾಮಿಯವರು ನೋಡಿದ್ರೆ ಅಲ್ಲೊಂದು ಆತ್ಮ ಬಂದು ನಿಂತಿರುತ್ತೆ. ಈ ನದಿಯಿಂದ ಬಂದಂಥ ಆತ್ಮ ಯಾವುದಂದ್ರೆ ಇದೆ. ಆ ಆತ್ಮ ಇಲ್ಲಿ ಸ್ವಾಮಿಯವ್ರನ್ನ ಗೇಟಿಂದ ಆಚೆ ತಂದು ಹಾಕ್ಬಿಡುತ್ತೆ. ಇನ್ನು ಮಾರನೇ ದಿನ ಆಗುತ್ತೆ, ಎಲ್ಲರೂ ಕೂಡ ಸ್ಕೂಲ್ಗೆ ಬರ್ತಾ ಇದ್ದಾರೆ. ಇನ್ನು ಇಲ್ಲಿ ನಿಂತಿರೋ ಟೀಚರ್ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಹೇಳಿ, ಅವ್ರ ಮಗಳ ಹೆಸರು ಪ್ರಿಯಾ ಅಂತ ಹೇಳಿ. ಇವ್ರಿಗೆ ತಾಯಿ ಇರೋದ್ರಿಲ್ಲ, ಅದರಿಂದ ಗಣೇಶ್ ಅವರು ತನ್ನ ಮಗಳನ್ನ ತುಂಬ ಚೆನ್ನಾಗಿ ಸಾಕ್ತಾ ಇರ್ತಾರೆ. ಇನ್ನು ಇವರು ರವಿ ಅಂತ ಹೇಳಿ, ಇವರು ಸೂರ್ಯ ಅಂದರೆ ಪೊಲೀಸ್ ಆಫೀಸರ್ ಸೂರ್ಯನ ಥರನೇ ಇದ್ದಾರೆ ನೋಡೋದಕ್ಕೆ. ಈ ಬ್ಯೂಟಿಫುಲ್ ಲೇಡಿ ಹೆಸರು ಬಂದ್ಬಿಟ್ಟು ಅಂಜಲಿ ಮತ್ತು ರವಿ ಇಬ್ರಿಗೂ ಕೂಡ ಒಳ್ಳೆ ಕನೆಕ್ಷನ್ ಅನ್ನೋದು ಕೂಡ ಇರುತ್ತೆ. ಅವರಿಬ್ರು ಕೂಡ ಚೆನ್ನಾಗಿ ನಗ್ನಾಗ್ತಾ ಇರ್ತಾರೆ. ಇನ್ನು ಈ ಸ್ವಾಮಿಯವರು ಪ್ರಿನ್ಸಿಪಲ್ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ಸರ್ ರಾತ್ರಿ ಏನೇನೋ ಆಯಿತು, ರಾತ್ರಿ ಯಾವುದೋ ಒಂದು ಆತ್ಮ ಬಂದಿತ್ತು ಸರ್ ಅಂತ ಹೇಳಿ ಪ್ರಿನ್ಸಿಪಲ್ ಹತ್ರ ಹೇಳ್ತಾರೆ. ಪ್ರಿನ್ಸಿಪಲ್ಲು CCTVನ ಚೆಕ್ ಮಾಡಿ ಯಾವುದು ಕೂಡ ಅವ್ರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ನೀನು ರಾತ್ರಿ ಯಾವುದೋ ಲೋಕಲ್ ಎಣ್ಣೆನ ಕುಡ್ಕೊಂಬಂದಿದ್ಯಾ, ಅದಕ್ಕೆ ಈ ಥರ ಆಡ್ತಾ ಇದೆಯಾ ಅಂತೇಳಿ ಅವ್ರನ್ನ ಬೈದು ಕಳಿಸ್ಬಿಡ್ತಾರೆ. ಇನ್ನು ಈ ಕಡೆ ಕ್ಲಾಸಲ್ಲಿ ಪ್ಲಾಟಗಳು ನಡೀತಾ ಇರ್ತವೆ. ಇಲ್ಲಿ ಹುಡುಗಿ ಹೆಸರು ಬಂದ್ಬಿಟ್ಟು ಸಿಲ್ವಿ ಅಂತ ಹೇಳಿ. ಅವರು ವಾಶ್ರೂಮ್ಗೆ ಹೋಗ್ತಾ ಇದ್ದಾರೆ. ವಾಶ್ರೂಮ್ಗೆ ಹೋದಾಗ ಅಲ್ಲೊಂದು ಆತ್ಮ ಕಾಣಿಸುತ್ತೆ. ಆ ಹುಡುಗಿ ಅದನ್ನ ನೋಡಿ ಎದ್ರುಕೊಂಡು ಓಡೋಗ್ತಾ ಇದ್ದಾಳೆ. ಸ್ವಾಮಿಯವರು ನೋಡಿದಂಥ ಆತ್ಮ ಯಾವುದು ಅಂದರೆ ಇದು. ಅದನ್ನೇ ಕೂಡ ಈ ಸಿಲ್ವಿ ಕೂಡ ನೋಡಿರ್ತಾಳೆ. ಆದರೆ ಈ ವಿಷಯನ ಆಫೀಸಲ್ಲಿ ಆಗಲಿ ಕ್ಲಾಸಲ್ಲಿ ಆಗಲಿ ಯಾರಿಗೂ ಕೂಡ ಹೇಳಿರೋದಿಲ್ಲ. ಆದರೆ ಅವಳ ಫ್ರೆಂಡ್ ಪ್ರಿಯಾಗ್ ಮಾತ್ರ ಹೇಳಿದಾಳೆ. ಆದರೆ ಪ್ರಿಯಾ ಇದನ್ನು ಯಾವುದನ್ನು ಕೂಡ ನಂಬಲ್ಲ. ಅಂದರೆ ಗಣೇಶ್ ಅವ್ರ ಮಗಳು ಪ್ರಿಯಾ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಇದನ್ಯಾದನ್ನು ಕೂಡ ಆ ಹುಡುಗಿ ನಂಬೋದೇ ಇಲ್ಲ. ಈ ಕಡೆ ಬಂದರೆ ಇಲ್ಲಿ ರವಿ ಮತ್ತು ಅಂಜಲಿ ಇಬ್ರು ಕೂಡ ಮಾತಾಡ್ಕೊತಾ ಇರ್ತಾರೆ. ಆಗ ಇಲ್ಲಿ ಹೊಸ ಎಂಟ್ರಿ ಕೂಡ ಬಂದಿದ್ದಾರೆ. ಇನ್ನು ಈ ಫ್ರೀ ಇಯರ್ಸ್ ಇಟ್ಕೊಂಡಿದಾರಲ್ಲ, ಇವ್ರ ಹೆಸರು ಬಂದ್ಬಿಟ್ಟು ನೀಲಾ ಅಂತ ಹೇಳಿ. ಅಲ್ಲಿ ಗಣೇಶನ್ ಕೂಡ ಇದ್ದಾರೆ. ನೀಲಾ ಅವರು ರವಿನ ಫ್ಲರ್ಟ್ ಮಾಡ್ತಾರೆ. ಅದರಿಂದ ಅಂಜಲಿಗೆ ಇಷ್ಟ ಆಗೋದಿಲ್ಲ. ಅಲ್ಲಿಂದ ಅವರು ಹೊರಟೋಗ್ತಾ ಇದ್ದಾರೆ. ಇದಾದ್ಮೇಲೆ ರವಿ ಬೇಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಅವ್ರನ್ನ ಲಿಫ್ಟ್ ಮಾಡಬೇಕು ಅಂತ. ಹಾಗೆ ವಾಚ್ಮ್ಯಾನ್ ರಾತ್ರಿ ಆಗಿರೋ ವಿಷಯನ ರವಿಗೆ ಹೇಳ್ತಿದ್ದಾರೆ. ಆದರೆ ರವಿ ಇದನ್ನ ನಂಬೋದಿಲ್ಲ. ಇನ್ನು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಅಂಜಲಿನ ಕರ್ಕೊಂಡು ಅವರು ವಾಕ್ಗೆ ಅಂತ ಹೋಗ್ತಿದ್ದಾರೆ. ರವಿ ಅವರು ಕೇಳ್ತಾ ಇದ್ದಾರೆ, ನಾನು ಸ್ಕೂಲ್ಗೆ ಸ್ಟಾರ್ಟಿಂಗಲ್ಲಿ ಸೇರಿದಾಗ ನೀವು ಯಾಕೆ ತುಂಬ ದಿನ ಲೀವ್ ತಗೊಂಡಿದ್ರಲ್ಲ, ಏನು ಕಾರಣ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಆ ವಿಷಯನ ಏನು ಕೂಡ ಹೇಳೋದಿಲ್ಲ ಅಂಜಲಿ. ಇದರಿಂದ ಒಂದು ಬಿಗ್ ಟ್ವಿಸ್ಟ್ ಇದೆ, ಅದನ್ನ ನೀವು ಕೇಳಿಸ್ಕೊಬೇಕಾಗುತ್ತೆ. ಇನ್ನು ವಾಚ್ಮ್ಯಾನ್ ಸ್ವಾಮಿಯವ್ರಿಗೆ ತುಂಬ ಭಯ ಆಗಿರುತ್ತೆ. ನೆನ್ನೆ ಬೇರೆ ಯಾವುದೋ ಒಂದು ಆತ್ಮ ಬೇರೆ ಕಣ್ಣಿಗೆ ಕಾಣಿಸ್ಕೊಂಡಿರುತ್ತೆ. ಅವ್ರ ಊರಿನ ಯಾರೋ ಇಬ್ಬರು ಗಂಡಸರು ಬಂದಿರ್ತಾರೆ. ನಾವು ಇಲ್ಲಿ ಮಲ್ಕೊಂಬೋದ, ಯಾಕಂದರೆ ಅವ್ರಿಗೆಲ್ಲೂ ಕೂಡ ಆಶ್ರಯ ಸಿಕ್ಕಿರೋದಿಲ್ಲ. ಸ್ವಾಮಿಗೂ ಕೂಡ ಅದೇ ಬೇಕಾಗಿರುತ್ತೆ. ಆದ್ದರಿಂದ ಸ್ಕೂಲಲ್ಲಿ ಅವ್ರಿಗೆ ರಾತ್ರಿ ಮಲ್ಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದ್ಕಿದ್ದಂತೆ ಅವ್ರಿಗೂ ಕೂಡ ಆತ್ಮ ಬಂದು ಕಣ್ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಅವರು ಇಬ್ಬರು ಕೂಡ ಹುಡುಗರು ಅದನ್ನು ನೋಡಿ ಎದ್ರುಕೊಂಡು ಓಡೋಗ್ತಾರೆ. ರಾತ್ರಿ ಹೇಗೋ ಸ್ವಾಮಿ ಕಳೆದೇ ಬಿಡ್ತಾನೆ. ಮಾರನೇ ದಿನ ಆಗುತ್ತೆ. ಸಿಲ್ವಿ ಮತ್ತು ಪ್ರಿಯಾ ಇಬ್ಬರು ಕೂಡ ವಾಶ್ರೂಮ್ಗೆ ಬರ್ತಾ ಇದ್ದಾರೆ. ಸಿಲ್ವಿ ಇಲ್ಲಿ ಮೊದಲೇ ಹೇಳಿರ್ತಾರೆ, ಇಲ್ಲೊಂದು ಆತ್ಮ ಇದೆ, ನಾನು ನೋಡಿ ಎದ್ರುಕೊಂಡು ಓಡೋಗಿದ್ದೆ ಅಂತ. ಪ್ರಿಯಾ ಅದನ್ನು ಚೆಕ್ ಮಾಡಬೇಕು ಅಂತ ವಾಶ್ರೂಮ್ ಹತ್ರ ಹೋಗ್ತಾ ಇದ್ದಾಳೆ. ಅವಳ ಕಣ್ಣಿಗೂ ಕೂಡ ಆ ಸ್ಪಿರಿಟ್ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ. ಅದರಿಂದ ಅವಳು ನರ್ವಸ್ ಆಗಿ ಅಲ್ಲಿಂದ ಓಡೋಗ್ತಾಳೆ. ಊಟ ಮಾಡ್ಬೇಕಾದ್ರೆ ಇವ್ರಿಗೂ ಕೂಡ ಮಾತಾಡೋದನ್ನ ಇಲ್ಲಿ ಸ್ವಾಮಿ ಅಂದರೆ ಇಲ್ಲಿ ವಾಚ್ಮ್ಯಾನ್ ಕೇಳಿಸ್ಕೊತಾನೆ.
ಇನ್ನು ಅಂಜಲಿ ಮತ್ತು ರವಿ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗ್ತಾರೆ. ಒಂದಿಲ್ಲ ಅಂಜಲಿ ಅವರು ರವಿನ ತನ್ನ ಮನೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಮನೆಯವರೆಲ್ಲ ಕೂಡ ರವಿನ ಇಷ್ಟಪಡ್ತಾರೆ. ಇನ್ನು ಈ ನೀಲ ಆಫೀಸ್ ರೂಮಲ್ಲಿ ತುಂಬ ಡಾಕ್ಯುಮೆಂಟ್ಸ್ನ ಫೋಟೋಗಳನ್ನ ತಕ್ಕೊತಾ ಇದ್ದಾರೆ. ಏಂತಕ್ಕೆ ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದು. ಫೋಟೋಸ್ನ ತೆಕ್ಕೊಬೇಕಾದ್ರೆ ಅಲ್ಲಿಗೆ ಅಮುದಾ ಅನ್ನೋ ಟೀಚರ್ ಬರ್ತಾ ಇದ್ದಾರೆ. ಅವ್ರು ಬಂದು ನೀಲಾಗೆ ಹೇಳ್ತಿದ್ದಾರೆ, ಯಾಕೆ ಮೇಡಮ್ ಈ ಥರ ಮಾಡ್ತಾ ಇದ್ದೀರಾ, ಆಫೀಸ್ ರೂಮಲ್ಲಿ ಬಂದು ಈ ಥರ ಫೋಟೋಸ್ನೆಲ್ಲ ತಕ್ಕೊಬಾರ್ದು, ಈ ಥರ ಡಾಕ್ಯುಮೆಂಟ್ಸ್ನೆಲ್ಲ ತಕ್ಕೊಬಾರ್ದು ಅಂತ ಹೇಳ್ತಿದ್ದಾರೆ. ಆದರೆ ನೀಲಾ ಹೊಸ್ದಾಗಿ ಸೇರಿರೋ ಟೀಚರ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಹೇಳ್ಬಿಡ್ತಾರೆ. ಸರಿ, ಇನ್ಮೇಲೆ ಈ ಥರ ಮಾಡಬೇಡಿ ಅಂತ ಅಮುದಾ ಅವರು ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಈ ಕಡೆ ಸ್ವಾಮಿ ಈ ಕಡೆ ರವಿನ ತುಂಬಾನೇ ಹೇಳ್ತಾ ಇದ್ದಾನೆ, ಸರ್ ಇಲ್ಲಿ ಯಾವುದೋ ಸ್ಪಿರಿಟ್ ಇದೆ, ಈ ಸ್ಕೂಲಲ್ಲಿ ಏನೋ ಸರಿ ಇಲ್ಲ ಸರ್ ಅಂತ ಹೇಳ್ತಿರ್ತಾರೆ. ನೀವು ತುಂಬ ಜಾಸ್ತಿ ಕುಡಿದಿರ ಅನ್ಸುತ್ತೆ ಕಣ್ರಿ ಅಂತ ಹೇಳಿ ಇಲ್ಲಿ ತುಂಬಾ ರೇಗಿಸ್ತಾ ಇರ್ತಾನೆ ರವಿ. ಈ ಕಡೆ ಪ್ರಿಯಾ ಮಲಗಿರ್ತಾಳೆ, ಅಂದರೆ ವಿಘ್ನೇಶ್ ಅವರ ಮಗಳು. ಅವಳಿಗೆ ಏನೋ ಒಂಥರ ಸೌಂಡ್ ಬರುತ್ತೆ. ಅವಳು ಎದ್ದು ಅಕ್ಕಪಕ್ಕ ನೋಡ್ತಾ ಇರ್ತಾಳೆ. ಹಾಗೆ ಫ್ರಿಡ್ಜ್ ಹತ್ರ ನೋಡ್ತಾ ಇದ್ರೆ ಯಾವುದೋ ಒಂದು ಸ್ಪಿರಿಟ್ ನಿಂತ್ಕೊಂಡು ಅಲ್ಲಿ ನೀರನ್ನ ಕುಡಿತಾ ಇರುತ್ತೆ. ಆಗ ಹೋಗ್ಬಿಟ್ಟು ಅವ್ರ ತಂದೆ ಗಣೇಶನ ಎಬ್ಬಿಸಿದ್ರೆ ಅಲ್ಲಿ ಅವ್ರಿಗೆ ಎದ್ದ ತಕ್ಷಣ ನೋಡಿದ್ರೆ ಏನೂ ಕೂಡ ಕಾಣಿಸೋದಿಲ್ಲ. ಅವಳು ಪ್ರಿಯಾನ ಬೈತಾ ಇರ್ತಾರೆ, ಇಲ್ಲೇನು ಕೂಡ ಇಲ್ವಲ್ಲಮ್ಮ ಅಂತೇಳಿ ಗಣೇಶ್ ಅವರು ಹೇಳ್ತಿರ್ತಾರೆ. ಇನ್ನೊಂದು ಕಡೆ ರವಿ ವಾಚ್ಮ್ಯಾನ್ ಜೊತೆ ಆ ನೈಟ್ ಕೂಡ ಇರ್ತಾರೆ. ನೀವು ಏನು ನೋಡಿದ್ದೀರಾ ಕಣ್ರಿ, ಅದಕ್ಕೆ ಇಷ್ಟು ಹೆದರ್ಕೊತಾ ಇದ್ದೀರಾ, ಇವತ್ತೊಂದು ದಿನ ನಾನು ಇರ್ತೀನಿ ಅಂತ ಇರ್ತಾರೆ. ಆದರೆ ರವಿ ಕೂಡ ಆ ರಾತ್ರಿ ಅಂದರೆ ಸ್ಕೂಲಲ್ಲೇ ಇರ್ತಾರೆ, ಅಂದರೆ ಸ್ವಾಮಿಯವ್ರ ಜೊತೆನೇ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಏನು ಕೂಡ ಕಾಣಿಸೋದಿಲ್ಲ. ನೋಡಿ, ನನಗೆ ಇವತ್ತೇನು ಕೂಡ ಕಾಣಿಸ್ಲಿಲ್ಲ, ಯಾವ ಸ್ಪಿರಿಟು ಕೂಡ ಕಾಣಿಸ್ತಿಲ್ಲ ಅಂತ ಈ ಕಡೆ ವಾಚ್ಮ್ಯಾನ್ಗೆ ಹೇಳ್ತಿರ್ತಾರೆ. ಆದರೆ ಸ್ಪಿರಿಟ್ ಇಲ್ಲಿ ಪ್ರಿಯಾ ಅವ್ರ ಮನೆಗೆ ಹೋಗಿರುತ್ತೆ. ಇನ್ನು ಸ್ಕೂಲಲ್ಲಿ ನೀಲಾ ಅವರು ಹೋಗ್ಬಿಟ್ಟು ಪ್ರಿನ್ಸಿಪಲ್ ಆಫೀಸಲ್ಲಿ CCTVನ ಚೆಕ್ ಮಾಡ್ತಾ ಇರ್ತಾಳೆ. CCTVಲಿರೋ ಫೋಲ್ಡರ್ಸ್ನೆಲ್ಲ ತನ್ನ ಮೊಬೈಲ್ಗೆ ಹಾಕ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಪ್ರಿನ್ಸಿಪಲ್ ಕೂಡ ಬರ್ತಾ ಇದ್ದಾರೆ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಲ್ಲ ಅಂತ ಬೈತಾ ಇದ್ದಾರೆ. ಸಾರಿ ಸರ್, ನನಗೆ ಗೊತ್ತಾಗಲಿಲ್ಲ, ವಾಚ್ಮ್ಯಾನ್ ಏನೋ ಈ ಥರ ಹೇಳಿದ್ರು, ಅದಕ್ಕೋಸ್ಕರ CCTVನ ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಇನ್ನು ಕ್ಲಾಸಲ್ಲಿ ಗಣೇಶ್ ಅನ್ನೋರು ತುಂಬ ಫೀಮೇಲ್ ಸ್ಟೂಡೆಂಟ್ನ ಟಚ್ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಅಮುದಾ ಅವರು ಪ್ರಿನ್ಸಿಪಲ್ಗೆ ವಾರ್ನ್ ಮಾಡಿರ್ತಾರೆ. ಪ್ರಿನ್ಸಿಪಲ್ ಹತ್ರ ಹೋಗಿ ಅವ್ರ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಆಗ ಗಣೇಶ್ನ ಕರೆದು ತುಂಬಾ ಬೈತಾ ಇದ್ದಾರೆ ಪ್ರಿನ್ಸಿಪಲ್. ಅದಾದಮೇಲೆ ನೀಲಾ ಹೋಗ್ಬಿಟ್ಟು ಗರ್ಲ್ಸ್ ವಾಶ್ರೂಮಲ್ಲಿ ಹೋಗಿ ಫೋಟೋಸ್ಗಳನ್ನ ತೆಕ್ಕೊತಾ ಇದ್ದಾಳೆ. ಇಲ್ಲಿಗೆ ಅವಳು ಬಂದಿದ್ದಂಥ ಕೆಲಸ ಮುಗೀತು. ನೀಲಾ ಯಾರು, ನೀಲಾ ಯಾಕೆ ಫೋಟೋಸು ಡಾಕ್ಯುಮೆಂಟ್ಸ್ ಎಲ್ಲ ತೆಕ್ಕೊತಾ ಇದ್ದಾರೆ ಅಂತ ನಿಮ್ಗಿನ್ನೂ ಕೂಡ ಡೌಟ್ ಬರ್ತಾ ಇರ್ಬೋದು. ಇಲ್ಲಿ ಪ್ರಿಯಾ ಮನೆಯಲ್ಲಿ ಮತ್ತೆ ಯಾವುದೋ ಒಂದು ಸ್ಪಿರಿಟ್ ಅವಳಿಗೆ ಓದ್ತಾ ಕೂತಿರೋ ಹಾಗೆ ಕಾಣಿಸ್ತಾ ಇರುತ್ತೆ. ಆಗ ಅವ್ರ ತಂದೆ ವಿಘ್ನೇಶ್ನ ಎಬ್ಬಿಸ್ತಾ ಇದ್ದಾಳೆ. ಎಬ್ಬಿಸಿ ನೋಡಿದ್ರೆ ಅವ್ರಿಗಿಬ್ರಿಗೂ ಕೂಡ ಕಣ್ಗೆ ಕಾಣಿಸ್ತಾ ಇರುತ್ತೆ. ನಾನು ಮತ್ತೆ ನಿಮ್ಮ ಮನೆಗೆ ಬರ್ತಾ ಇರ್ತೀನಿ ಅಂತ ಗೋಡೆ ಮೇಲೆ ಬರೆದು ಹೋಗಿರುತ್ತೆ. ಇನ್ನು ಮಾರನೇ ದಿನ ಈ ಸ್ವಾಮಿ ವಾಚ್ಮ್ಯಾನು ಈ ಒಂದು ಸ್ಪಿರಿಟಿಂದ ತಪ್ಪಿಸ್ಕೊಳೋದಕ್ಕೆ ಯಾವುದೋ ಒಂದು ದೇವಸ್ಥಾನದ ಹತ್ರ ಹೋಗಿರ್ತಾರೆ. ಅಲ್ಲಿ ಪ್ರೊಟೆಕ್ಷನ್ನ ತೊಗೊಬೇಕು ಅಂತ, ತಾಯ್ತನ ತೊಗೊಬೇಕು ಅಂತ ಹೋಗಿರ್ತಾರೆ. ಅದೇ ಕ್ಯೂನಲ್ಲಿ ಟೀಚರ್ ಆಗಿರೋಂಥ ರವಿ ಕೂಡ ಬಂದಿರ್ತಾರೆ. ಸರ್, ನೀವು ಯಾಕೆ ಬಂದಿದ್ದೀರಾ ಅಂತ ವಾಚ್ಮ್ಯಾನ್ ಕೇಳ್ತಾ ಇರ್ತಾರೆ. ಅವತ್ತು ನಾನು ನಿಜವಾಗ್ಲೂ ಕೂಡ ಸ್ಪಿರಿಟ್ನ ನೋಡಿದೆ ವಾಚ್ಮ್ಯಾನ್. ಏನಾಯಿತು ಅಂದರೆ ಆ ಸ್ಪಿರಿಟ್ ಬಂದು ನನ್ನ ಮುಂದೆ ನಿಂತ್ಕೊಂಡ್ಬಿಡ್ತು. ಅವತ್ತಿನ ನನಗೆ ಭಯ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ರವಿ ಅವರು ಹೇಳ್ತಾ ಇದ್ದಾರೆ. ಅದಾದಮೇಲೆ ನಾನು ಒಂದ್ಸಲ ಚರ್ಚ್ಗೂ ಕೂಡ ಹೋಗಿದ್ದೆ. ಆದರೆ ಚರ್ಚ್ ಒಳಗೆ ಕಾಲಿಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಯಾವುದೋ ಒಂದು ಶಕ್ತಿ ನನ್ನನ್ನು ಹಿಂದೆ ಎಳಿತಾ ಇತ್ತು. ತುಂಬ ಪ್ರಯತ್ನ ಮಾಡಿ ನಾನು ಚರ್ಚ್ಗೆ ಹೋದೆ. ಆವತ್ತು ನನಗೆ ಗೊತ್ತಾಯಿತು, ಏನೋ ನೀವು ಹೇಳಿದ್ದು ಸತ್ಯ ಅಂತ. ಅದಾದ ಸ್ವಲ್ಪ ದಿನ ನಾನು ಅಂಜಲಿನ ಕರ್ಕೊಂಡು ಚರ್ಚಿಂದ ಮನೆಗೆ ಹೋಗ್ತಾ ಇದ್ದೆ. ಆವಾಗ ರೌಡಿಗಳು ಅಂಜಲಿನ ಟೀಸ್ ಮಾಡಿದ್ರು. ಅವರು ಅಂಜನಿಗೂ ಕೂಡ ಹೊಡಿತಾ ಇದ್ರು, ನನಗೂ ಕೂಡ ಹೊಡೆದ್ರು. ಅದಾದಮೇಲೆ ಏನೋ ಒಂದು ಶಕ್ತಿ ನನ್ನ ಮೈ ಮೇಲೆ ಬಂತು. ಅವರೆಲ್ಲೂ ಕೂಡ ನಾನು ಹೊಡೆದಾಕ್ಬಿಟ್ಟೆ. ನಿಜವಾಗ್ಲೂ ಕೂಡ ಅದು ನಾನು ಹೊಡೆದೆ ಅಂತ ನನ್ನ ಕೈಲಿ ನಂಬಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ರವಿ. ಈ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು ವಿನೀತಾ ಅಂತ ಇವರು ಸೀದಾ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಹೋಗ್ತಾ ಇದ್ದಾರೆ. ಅವರು ಈ ಪೊಲೀಸ್ಗೆ ದುಡ್ಡನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಇನ್ನು ಸ್ಕೂಲೆಲ್ಲ ಮುಗ್ದಿದ್ರು ಕೂಡ ಯಾವುದೋ ಒಂದು ಹುಡುಗಿ ಕೂತ್ಕೊಂಡು ಬರ್ಕೊತಾ ಇರ್ತಾಳೆ. ಅವ್ರ ಪೇರೆಂಟ್ಸ್ ಲೇಟಾಗಿ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಆಗ ಇಲ್ಲಿ ವಿಘ್ನೇಶ್ ಅನ್ನೋರು ಬರ್ತಾ ಇದ್ದಾರೆ. ಬಂದು ಅವಳನ್ನ ಟಚ್ ಕೂಡ ಮಾಡ್ತಾ ಇರ್ತಾರೆ. ಇದರಿಂದ ಹುಡುಗಿ ತುಂಬ ಭಯ ಪಟ್ಟಿರ್ತಾಳೆ. ಇನ್ನು ರಾತ್ರಿ ಆಗುತ್ತೆ. ಸ್ವಾಮಿಯವರು ವಾಚ್ಮ್ಯಾನ್ ಆಗಿರ್ತಾರೆ. ಮತ್ತೆ ಅದೇ ಸ್ಪಿರಿಟು ಬರುತ್ತೆ. ಬಂದು ಇಲ್ಲಿ ಸ್ವಾಮಿಯವ್ರ ಹತ್ರ ಮಾತಾಡಿ ಇನ್ಮೇಲೆ ನಾವಿಬ್ರು ಕೂಡ ಫ್ರೆಂಡ್ಸ್ ಆಗೋಣ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಬಂದ್ಬಿಟ್ಟು ಲೈಲಾ ಅಂತೇಳಿ ಅದು ಪರಿಚಯ ಮಾಡ್ಕೊಡ್ತಾ ಇದೆ. ಲೈಲಾ ಅಂತೇಳಿ ಆತ್ಮ ಪರಿಚಯ ಮಾಡ್ಕೊತಿದೆ. ಆ ಲೈಲಾ ಆತ್ಮ ಫೇಸ್ನ ನೋಡಿದ್ರೆ ಅದೇ ಅಂಜಲಿ ಥರನೇ ಇರುತ್ತೆ. ಅಂದರೆ ರವಿ ಇಷ್ಟಪಡೋ ಅಂಜಲಿ ಥರನೇ ಕಾಣಿಸ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಡೇ ಆಗುತ್ತೆ. ನಡೆದಿರೋ ವಿಷಯನೆಲ್ಲ ಇಲ್ಲಿ ರವಿ ಅವ್ರಿಗೆ ಹೇಳ್ತಾ ಇದ್ದಾನೆ ವಾಚ್ಮ್ಯಾನ್. ನಾನು
ರಾತ್ರಿ ಮತ್ತೆ ಅದೇ ಸ್ಪಿರಿಟ್ ನನ್ನ ಹತ್ರ ಬಂದು ಮಾತಾಡಿ ಅದ್ರ ಫ್ರೆಂಡ್ಸ್ ಕೂಡ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾನೆ. ಇನ್ನ ಒಂದಿನ ಇಲ್ಲಿ ಪ್ರಿನ್ಸಿಪಲ್ ಚೇಂಬರ್ಗೆ ರವಿ ಮತ್ತೆ ಸ್ವಾಮಿ ಇಬ್ರು ಕೂಡ ಹೋಗ್ತಾ ಇದ್ದಾರೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಲೈಲಾ ಅಂದ್ರೆ ಯಾರು, ಅವಳ ಬಗ್ಗೆ ನಿಮಗೇನಾಗಬೇಕು ಸರ್, ಅದ್ರ ವಿಷಯ ಏನು ಅಂತ ಹೇಳಿ ಅಂತ ಕೇಳ್ತಿರ್ತಾರೆ. ಈ ವಿಷಯನ ಕೇಳಿ ಪ್ರಿನ್ಸಿಪಲ್ಗೆ ತುಂಬಾ ಸಿಟ್ಟಾಗುತ್ತೆ. ಅವರು ಸಿಟ್ಟು ಮಾಡ್ಕೊತಾ ಇರ್ತಾರೆ. ನನಗೆ ಯಾವ ಲೈಲಾನು ಕೂಡ ಗೊತ್ತಿಲ್ಲ, ಏನು ಕೂಡ ಗೊತ್ತಿಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ. ಇದರಿಂದ ಸಿಟ್ಟಾದಂತಹ ರವಿ ಪ್ರಿನ್ಸಿಪಲ್ ಬಾಡಿನ ಮೇಲಿಂದ ಕೆಳಗೆ ಎಸ್ಬಿಡ್ತಾನೆ. ಯಾಕಂದರೆ ರವಿ ಬಾಡಿನಲ್ಲಿರೋದು ಲೈಲಾ ಆತ್ಮ. ಆದರೆ ಇಲ್ಲಿ ಸರಿಯಾದ ಡಾಕ್ಯುಮೆಂಟ್ ಸಿಗದ ಕಾರಣ ರವಿನ ಆಗಲಿ ಇಲ್ಲಿ ವಾಚ್ಮ್ಯಾನ್ನೇ ಆಗಲಿ ಅರೆಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಅದೇ ರಾತ್ರಿ ಇಲ್ಲಿ ವಿನೀತಾ ಮತ್ತು ಈ ಕಡೆ ಅಮುದ ಇಬ್ಬರು ಕೂಡ ಕಾರಲ್ಲಿ ಹೋಗ್ತಾ ಇದ್ದಾರೆ. ವಿನೀತಾ ಅಂದರೆ ಪೊಲೀಸ್ ಆಫೀಸರ್, ಅಮುದ ಅಂದರೆ ಟೀಚರ್ ಆಗಿರ್ತಾರೆ. ಅವ್ರ ಕಾರಲ್ಲಿ ಫ್ರಂಟಲ್ಲಿ ಒಂದು ಹುಡುಗಿ ನಿಂತ್ಕೊಂಡಿರ್ತಾಳೆ, ಅವಳು ಪ್ರಿಯಾ. ಇದನ್ನ ನೋಡಿ ಭಯ ಪಟ್ಕೊಂಡು ವಿಘ್ನೇಶ್ ಯಾಕೆ ಇಷ್ಟೊತ್ತಲ್ಲಿ ರೋಡ್ ಮಧ್ಯೆ ನಿಂತ್ಕೊಂಡಿದ್ದಾಳೆ ಅಂತ ಕೇಳ್ತಾ ಇದ್ದಾರೆ. ಆಗ ವಿಘ್ನೇಶ್ ಚೆಕ್ ಮಾಡಿ ಪ್ರಿಯಾ ಮನೆಯಲ್ಲೇ ಮಲಗಿದ್ದಾಳೆ ಅಂತ ಹೇಳ್ತಿರ್ತಾರೆ. ಇದ್ಕಿದ್ದಂತೆ ರೋಡ್ ಮಧ್ಯೆ ನಿಂತ್ಕೊಂಡಿರೋ ಪ್ರಿಯಾ ಬಂದ್ಬಿಟ್ಟು ಆಫೀಸರ್ ಆಗಿರೋ ವಿನೀತಾ ಮತ್ತೆ ಅಮುದ ಇಬ್ರು ಕೂಡ ಸಾಯಿಸಾಕ್ಬಿಡುತ್ತೆ. ಆ ಕಾರನ್ನು ಕೂಡ ಹಾಗೆ ನದಿಗೆ ದೂಕ್ಬಿಡುತ್ತೆ. ಆಟಿಂಗಲ್ಲೇ ಹೇಳಿದ್ನಲ್ಲ, ಒಂದು ನದಿಯಿಂದ ಆತ್ಮ ಎದ್ದು ಬರುತ್ತೆ ಅಂತ. ಅದೇ ಸ್ಪಾಟಲ್ಲಿ ಇವರಿಬ್ರು ಕೂಡ ಡೆತ್ ಆಗ್ತಾರೆ. ಇನ್ನು ರವಿ ಹೀಗೆ ಮಿರರ್ ಮುಂದೆ ನಿಂತ್ಕೊಂಡಾಗ ಅವನಿಗೆ ರಿಫ್ಲೆಕ್ಷನ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಲೈಲಾ ಕೂಡ ಮಾತಾಡೋದು ಅವನಿಗೆ ಕೇಳಿಸ್ತಾ ಇರುತ್ತೆ. ಲೈಲಾ ಯಾರು ಅನ್ನೋ ಹಿಸ್ಟ್ರಿ ಈಗ ಹೇಳ್ತಾ ಇದ್ದೀವಿ ನೋಡಿ. ರವಿ ಹಾಗೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದಾನೆ ರಾತ್ರಿ ಹೊತ್ತು. ಆಗ ಲೈಲಾ ಅವಳನ್ನ ಕರಿತಾ ಇದೆ. ಲೈಲಾ ಒಂದು ಪುಟ್ಟ ಹುಡುಗಿ, ಅದು ಅದೇ ಸ್ಕೂಲಲ್ಲಿ ಈಗಿರೋ ಅಂಥ ಸ್ಕೂಲಲ್ಲೇ ಓದ್ತಾ ಇರ್ತಾಳೆ. ತುಂಬ ಇಂಟೆಲಿಜೆಂಟ್ ಆಗಿ ಓದ್ತಾ ಇರ್ತಾಳೆ ಲೈಲಾ. ಸಬ್ಜೆಕ್ಟಲ್ಲೇ ಆಗಲಿ ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ಅವಳು ತುಂಬ ಫಸ್ಟ್ ಇರ್ತಾಳೆ. ಇದರಿಂದ ಅಂಜಲಿಗೂ ಕೂಡ ತುಂಬ ಫೇವ್ರೆಟ್ ಸ್ಟೂಡೆಂಟ್ ಆಗಿರ್ತಾಳೆ. ಯಾವಾಗಲೂ ಕೂಡ ಅಂಜಲಿ ಲೈಲಾನ ಇಷ್ಟಪಡ್ತಾ ಇರ್ತಾರೆ. ಏನೇ ಅರೇಂಜ್ಮೆಂಟ್ ಮಾಡಂಗಿದ್ರು ಕೂಡ ಅಂಜಲಿನೇ ಕೂಡ ಲೈಲಾಗೆ ಅರೇಂಜ್ಮೆಂಟ್ ಮಾಡಿಕೊಡ್ತಾ ಇರ್ತಾರೆ. ಇದರಿಂದ ಪ್ರಿಯಾಗೆ ತುಂಬ ಕಾಂಪಿಟೇಟರ್ ಆಗಿರ್ತಾರೆ. ಪ್ರಿಯಾ ಅಂತ ಅಂದರೆ ವಿಘ್ನೇಶ್ ಅವರ ಮಗಳು. ವಿಘ್ನೇಶ್ಗೂ ಕೂಡ ಇದರಿಂದ ಬೇಜಾರಾಗಿರುತ್ತೆ. ತನ್ನ ಸ್ಕೂಲಲ್ಲೇ ಇದ್ದು ತನ್ನ ಮಗಳ ಯಾವಾಗಲೂ ಕೂಡ ಟಾಪರ್ ಆಗಿರಬೇಕು ಅಂತ ಬಯಸ್ತಾ ಇರ್ತಾರೆ. ಆದರೆ ಇಲ್ಲಿ ಲೈಲಾ ಕಾಂಪಿಟೇಟರ್ ಆಗಿರ್ತಾಳೆ. ಒಂದಿನ ಹೀಗೆ ಲೈಲಾ ಆಫೀಸ್ ರೂಮಲ್ಲಿ ಅಂದರೆ ಕಂಪ್ಯೂಟರ್ ಲ್ಯಾಬಲ್ಲಿ ಕೂತಿರ್ತಾಳೆ. ಆಗ ಪ್ರಿನ್ಸಿಪಲ್ ಬಂದು ಅವ್ರನ್ನ ಟಚ್ ಮಾಡ್ತಾರೆ. ಅದೇ ಟೈಮ್ಗೆ ಅಂಜಲಿ ಕೂಡ ಲ್ಯಾಬ್ಗೆ ಬರ್ತಾ ಇದ್ದಾರೆ. ಆ ಟೈಮಲ್ಲಿ ಹೇಗೋ ಲೈಲಾ ಇಲ್ಲಿ ಪ್ರಿನ್ಸಿಪಲಿಂದ ಸೇವ್ ಆಗಿಬಿಡ್ತಾರೆ. ಹೀಗೆ ಪ್ರಿನ್ಸಿಪಲ್ ತುಂಬ ಸಲ ಲೈಲಾನ ಟಚ್ ಮಾಡ್ತಾ ಇರ್ತಾರೆ. ಹೇಗೋ ಕೂಡ ಒಂದ್ಸಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾಳೆ ಲೈಲಾ ರೆಕಾರ್ಡ್ ಮಾಡಿ ಇದನ್ನು ನಾನು ಪೊಲೀಸ್ಗೆ ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ತಿರ್ತಾಳೆ. ಆಗ ಪ್ರಿನ್ಸಿಪಲ್ ಎದ್ರುಕೊಂಡ್ಬಿಡ್ತಾರೆ. ನಾನು ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಹೀಗೆ ಲೈಲಾ ಒಂದಿನ ವಾಶ್ರೂಮಲ್ಲಿ ಇರ್ತಾಳೆ. ಗಣೇಶ್ ಅದನ್ನು ನೋಡ್ತಾ ಇರ್ತಾರೆ. ಯಾಕಂದರೆ ತನ್ನ ಮಗಳು ಡಿಪ್ರೆಸ್ಡ್ ಆಗಿರ್ತಾಳೆ. ಪ್ರಿಯಾ ನನಗೆ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆ, ಲೈಲಾ ನನಗೆ ಕಾಂಪಿಟೇಟರ್ ಅಂತ ಡಿಪ್ರೆಸ್ಡ್ ಆಗಿರ್ತಾಳೆ. ಲೈಲಾನ ಹೋಗ್ಬಿಟ್ಟು ಹಾಗೆ ವಾಶ್ ಬೇಸಿನ್ಗೆ ದೂಕ್ಬಿಡ್ತಾರೆ ವಿಘ್ನೇಶ್. ಅದರಿಂದ ಲೈಲಾಗೆ ಹಣೆಗೆ ಪೆಟ್ಟಾಗುತ್ತೆ, ರಕ್ತ ಕೂಡ ಬರ್ತಾ ಇರುತ್ತೆ. ಈ ವಿಷಯನ ಪ್ರಿನ್ಸಿಪಲ್ಗೂ ಕೂಡ ಹೇಳ್ತಾರೆ. ಪ್ರಿನ್ಸಿಪಲ್ಗೂ ಕೂಡ ಇದೇ ಬೇಕಿರುತ್ತೆ. ಅವರು ಕೂಡ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಆಮೇಲೆ ಅಮುದಾ ಮೇಡಮ್ ಕೂಡ ಈ ವಿಷಯದಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಆದರೆ ಲೈಲಾ ಇನ್ನೂ ಕೂಡ ಸತ್ತಿರೋದಿಲ್ಲ. ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಗಣೇಶ್ ಅವರು ಹೇಳ್ತಿರ್ತಾರೆ. ಬೇಡ, ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಪೊಲೀಸ್ ಅವರು ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಪೊಲೀಸ್ ಅವರು ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಇದರಲ್ಲಿ ಅದೇ ಟೈಮ್ಗೆ ಲೈಲಾ ಅವ್ರ ಮದರು ಕೂಡ ಫೋನ್ ಮಾಡ್ತಾ ಇದ್ದಾರೆ. ಲೈಲಾ ಇನ್ನೂ ಕೂಡ ಮನೇಲಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಇಲ್ಲಿ ಸ್ಕೂಲಲ್ಲೂ ಕೂಡ ಇಲ್ಲ ಮೇಡಮ್ ಅಂತ ಹೇಳಿ ಹೇಳಿಬಿಡ್ತಾರೆ. ಇದರಿಂದ ಅವ್ರ ತಾಯಿಗೆ ತುಂಬ ಭಯ ಆಗ್ತಿರುತ್ತೆ. ಮತ್ತು ಇಲ್ಲಿ ಪೊಲೀಸ್ ವಿನೀತಾ ಅವ್ರು ಬರ್ತಾರೆ. ಇವ್ರಿಗೆ ದುಡ್ಡನ್ನ ಕೊಡ್ತಾರೆ ಪ್ರಿನ್ಸಿಪಲು, ನೀವು ಈ ಕೇಸ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಸೀದಾ ಅವರು ಲೈಲಾ ಅವ್ರ ಮನೆಗೆ ಹೋಗಿ ನಿಮ್ಮ ಮಗಳು ಕಿಡ್ನ್ಯಾಪ್ ಆಗಿರಬೇಕು, ಯಾರು ಅವ್ರನ್ನ ಬಾಡಿ ಪಾರ್ಟ್ಸ್ನ ತೊಗೊಳೋದಕ್ಕೆ ಕಿಡ್ನ್ಯಾಪ್ ಮಾಡಿರ್ತಾರೆ ಅಂತ ಹೇಳಿಬಿಡ್ತಾರೆ. ಲೈಲಾನ ಬಲವಂತಾಗಿ ಇಲ್ಲಿ ಈ 3 ಜನ ಸೇರಿಕೊಂಡು ಕೊಲೆ ಮಾಡಾಕಿರ್ತಾರೆ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಕೂಡ ಬಂದು ಇಲ್ಲಿ ನೀವು ನೋಡಿದಾಗೆ ಈ ಪೊಲೀಸ್ ಆಫೀಸರ್ ಪ್ರಿನ್ಸಿಪಲ್ ಹತ್ರ ದುಡ್ಡನ್ನ ಇಸ್ಕೊಂಡಿರ್ತಾರೆ. ವಿನೀತಾ ಮತ್ತು ಅಮುದಾ ಇಬ್ಬರು ಕೂಡ ಸೇರಿಕೊಂಡು ಲೈಲಾ ಬಾಡಿನ ಅದೇ ನದಿಗೆ ಎಸಿತಾ ಇರ್ತಾರೆ. ಅದರಿಂದ ಅವಳ ಸ್ಪಿರಿಟ್ ಅನ್ನೋದು ಆ ನದಿನಲ್ಲೇ ಇರುತ್ತೆ. ಇನ್ನು ಮಾರನೇ ದಿನ ಆದಮೇಲೆ ಈ ವಿಷಯ ಇಲ್ಲಿ ಅಂಜಲಿಗೂ ಕೂಡ ಗೊತ್ತಾಗುತ್ತೆ. ಅವ್ರ ಪೇರೆಂಟ್ಸ್ ತುಂಬ ದುಃಖ ಪಡ್ತಾ ಇರ್ತಾರೆ. ಇದರಿಂದ ಅವಳು ಡಿಪ್ರೆಸ್ಡ್ ಆಗಿ 1 ವಾರ ಕೂಡ ಸ್ಕೂಲ್ಗೆ ಬಂದಿರೋದಿಲ್ಲ. ಇನ್ನು ಇಲ್ಲಿ ಲೈಲಾ ಅನ್ನೋ ಮಗು ಇಲ್ಲಿ ಬಂದ್ಬಿಟ್ಟು ರವಿ ಹತ್ರ ಹೇಳ್ಕೊತಾ ಇರ್ತಾರೆ, ನನಗೆ ಇನ್ನು ಉಳಿದಿರೋದು ಗಣೇಶನ್ ಒಬ್ಬನೇ. ಇಲ್ಲಿ ಪ್ರಿನ್ಸಿಪಲ್ ಕೂಡ ಆಗಿದೆ. ಇನ್ನು ಈ ಲೈಲಾಗೆ ಇನ್ನು ಉಳಿದಿರೋದು ಒಬ್ಬನೇ ಅಂದರೆ ಗಣೇಶನ್. ಅವನನ್ನ ಸಾಯಿಸಿದ್ರೆ ಅವ್ರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಪಾಪ ಇನ್ನು ಪ್ರಿಯನ ನೋಡಿಕೊಂಡು ಪ್ರಿಯಾಗೆ ಇನ್ಯಾರು ಕೂಡ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಗಣೇಶನ್ನ ಏನೂ ಕೂಡ ಮಾಡೋದಿಲ್ಲ.
ಇನ್ನು ಇದರಿಂದ ಮುಕ್ತಿ ಸಿಗುತ್ತೆ. ಅಲ್ಲಿಂದ ಇಲ್ಲಿ ಲೈಲಾ ಹೊರ್ಟೋಗ್ತಾಳೆ. ಇನ್ನು ಈ ಸ್ಟೋರಿನಲ್ಲಿ ಮೈನ್ ಅಂದರೆ ಈ ಅಂಜಲಿ ಫಾದರ್ ಒಬ್ಬರು ಸೀನಿಯರ್ ಆಫೀಸರ್ ಆಗಿರ್ತಾರೆ. ಅದರಿಂದ ಇದು ಪ್ಲ್ಯಾಂಡ್ ಆಗಿರುತ್ತೆ. ಇಲ್ಲಿ ಬಂದಿರೋ ಈ ಟೀಚರ್ ಹೆಸರು ಇವರು ಸೂರ್ಯ. ಆದರೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದಂಥ ಪೊಲೀಸ್ ಆಫೀಸರು ಇಲ್ಲಿಗೆ ಬಂದಿರ್ತಾರೆ. ಇವರಿಬ್ಬರು ಕೂಡ ಟ್ವಿನ್ ಬ್ರದರ್ಸ್ ಇರೋದ್ರಿಂದ ಯಾರು ಕೂಡ ಇಲ್ಲಿ ಕಂಡುಹಿಡಿಯೋದಕ್ಕೆ ಆಗಿರಲಿಲ್ಲ. ಇಲ್ಲಿ ಡಾಕ್ಯುಮೆಂಟ್ಸ್ನೇ ಆಗಲಿ ಎಲ್ಲ ಕಲೆಕ್ಟ್ ಮಾಡ್ತಿರೋ ಈ ಒಂದು ನೀಲಾ ಅವರು ಕೂಡ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಅಂಜಲಿ, ನೀಲಾ, ರವಿ ಅಂದರೆ ಸೂರ್ಯ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ ಪೊಲೀಸ್ ಆಫೀಸರ್ನೇ ಆಗಲಿ, ಪ್ರಿನ್ಸಿಪಲ್ನೇ ಆಗಲಿ, ವಿಘ್ನೇಶ್ನೇ ಆಗಲಿ ಸಾಯಿಸಿರ್ತಾರೆ. ಆ ಹುಡುಗಿ ಆತ್ಮಕ್ಕೆ ಇಲ್ಲಿ ಶಾಂತಿ ಕೂಡ ಸಿಕ್ಕಿರುತ್ತೆ. ಇದಾಗಿತ್ತು ಇವತ್ತಿನ ಸ್ಟೋರಿ. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.